ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ನಿಮಗೆ 9ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಇನ್ನೂ ಜಮಾವಣೆ ಆಗಿಲ್ವಾ? ಹಾಗಾದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಅರ್ಥವಾಗುತ್ತದೆ. ನೋಡಿ ಸ್ನೇಹಿತರೆ, ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಗೃಹಲಕ್ಷ್ಮಿ 8 ಕಂತಿನ ಹಣವನ್ನು ಬಂದ ನಂತರ ನಿಮಗೆ ಬರಬೇಕಾಗಿರೋದು 9ನೇ ಕಂತಿನ ಹಣ. 9ನೇ ಕಂತಿನ ಹಣವನ್ನು ಇಷ್ಟಕ್ಕೆ ಲೇಟ್ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳುವುದಾದರೆ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ನಿಮಗೆ ಬರುವ ಗೃಹಲಕ್ಷ್ಮಿ 2,000 ರೂಪಾಯಿ ಅಂದರೆ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಯಾವಾಗ ಬರುತ್ತದೆ ಅಂತ ಹೇಳುವುದಾದ್ರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಏಕೆಂದ್ರೆ ನಾವು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಸ್ನೇಹಿತರೆ ನೋಡಿ, ನಿಮಗೆ ಹೇಳುವುದಾದ್ರೆ ಗೃಹಲಕ್ಷ್ಮಿ 9ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ನೀವು ಗಾಬರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಏಕೆಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಹಣವನ್ನು ಬಿಡುವ ಸರ್ಕಾರ 9ನೇ ಕಂತಿನ ಹಣಕ್ಕೆ ಇಷ್ಟಕ್ಕೆ ಬೇಗನೆ ರಿಲೀಸ್ ಮಾಡಿದೆ ಅಂತ ಹೇಳುವುದಾದ್ರೆ ನೋಡಿ, ಈಗಾಗಲೇ ಮಾರ್ಚ್ 26ನೇ ತಾರೀಕಿನಿಂದ ಎಲೆಕ್ಷನ್ ಇರುವುದರಿಂದ ಅಂದರೆ ನಾಳೆನೆ ಎಲೆಕ್ಷನ್ ಬರ್ತಾ ಇದ್ದೇವೆ. ಅದರಿಂದ ನಿಮ್ಮ ಖಾತೆಗೆ 8ನೇ ಕಂತಿನ ಹಣವನ್ನು ಬಂದವರಿಗೆ ಆದರೆ ನಿಮ್ಮ ಖಾತೆಗೆ ಗ್ಯಾರಂಟಿಯಾಗಿ ನಿಮ್ಮ ಖಾತೆಗೆ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬರುತ್ತದೆ. ನೀವು ಯಾವುದೇ ರೀತಿಯ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಸ್ನೇಹಿತರೆ ನೋಡಿ, ನಿಮಗೆ ಇದು ಮಾಹಿತಿಯನ್ನು ಅರ್ಥವಾಗಿದೆ ಅನ್ಕೋತೀನಿ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಮಾಡಿದ್ದಾರೆ ರಿಲೀಸ್ ಅಂತ ಹೇಳುವುದಾದ್ರೆ, ಈಗಾಗಲೇ ಬರುವಂತ ಕರ್ನಾಟಕದಲ್ಲಿ ಬರುವಂತ 31 ಜಿಲ್ಲೆಗಳಲ್ಲಿ 30ರಿಂದ 40% ಮಾತ್ರ ಮಹಿಳೆಯರಿಗೆ 9ನೇ ಕಂತಿನ ಹಣವನ್ನು ರಿಲೀಸ್ ಆಗಿದೆ. ಆದರೆ ಯಾವಾಗ ಫುಲ್ ಕರ್ನಾಟಕದ ರಾಜ್ಯದ ತುಂಬಾ ಹಣವನ್ನು 9ನೇ ಕಂತಿನ ಹಣ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ, ಏಪ್ರಿಲ್ 30ನೇ ತಾರೀಕಿನ ಒಳಗಡೆ ಕರ್ನಾಟಕದಲ್ಲಿ ಇರುವಂತಹ 31 ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಆಗಿ 31 ಜಿಲ್ಲೆಗೆ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ರಿಲೀಸ್ ಮಾಡಿಕೊಡುವ ಸರ್ಕಾರ ಹಮ್ಮಿಕೊಂಡಿದೆ. ಹಾಗಾದರೆ ನಿಮ್ಮ ಖಾತೆಗೆ ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ, ನಿಮ್ಮ ಖಾತೆಗೆ ಮೇ ತಿಂಗಳ ನಿಮ್ಮ ಖಾತೆಗೆ ಹಣವನ್ನು ಬರುತ್ತದೆ. ನೀವು ಯಾವುದೇ ರೀತಿಯ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಸ್ನೇಹಿತರೆ, ನಿಮಗೆ ಮಾಹಿತಿಯನ್ನು ಇಷ್ಟವಾಗಿದೆ ಮತ್ತು ತಿಳಿದಿದೆ ಅಂತ ನಾನು ಅನ್ಕೋತೀನಿ. ಹಾಗಾದರೆ ನಮ್ಮ ವಿಡಿಯೋನು ನೀವು ಮೊದಲ ಬಾರಿಗೆ ನೋಡಿದರೆ ಗೃಹಲಕ್ಷ್ಮಿ ಆಗಲಿ, ಗೃಹಲಕ್ಷ್ಮಿ ಅನ್ನಭಾಗ್ಯ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಹಣವನ್ನು ನಿಮಗೆ ಪ್ರತಿನಿತ್ಯ ಅಪ್ಡೇಟ್ಗಳು ಬೇಕಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಕೊನೆವರೆಗೆ ನೋಡಿದಕ್ಕಾಗಿ ಧನ್ಯವಾದಗಳು.